ನಮ್ಮ ಹೆಸರು ಅರ್ಜುನ್ ಅಂತೇಳಿ. ನಮ್ಮ ಮದುವೆಗೆ ಸುಮಾರು 10 ವರ್ಷ ಆಯಿತು. 10 ವರ್ಷ ಆದ್ರೂ ಮಿಸ್ಸಸ್ಗೆ PCOD ಪ್ರಾಬ್ಲಮ್ ಇತ್ತು. ಸುಮಾರು ಕಡೆ ತೋರಿಸಿದ್ವಿ. ಆಗ 5 ವರ್ಷ ಆದಮೇಲೆ ಮತ್ತೆ ಫಸ್ಟ್ ಬೇಬಿ ಕನ್ಸೀವ್ ಆದ್ರು. ಫಸ್ಟ್ ಬೇಬಿ ಒಂದು ಫೀಮೇಲ್ ಬೇಬಿ ಆಯಿತು. ಅದಾದ್ಮೇಲೆ ಮತ್ತೆ ನಮ್ಮ ಬೇಬಿ ಮಾಡ್ಕೋಬೇಕು ಸುಮಾರು ವರ್ಷ 5 ವರ್ಷ ಟ್ರೈ ಮಾಡ್ತಿದ್ವಿ. ಅದಾಗಲೇ ಲಾಸ್ಟ್ ಇಯರ್ ಒಂದು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿ ಆಪರೇಷನ್ ಆಗಿ ಒಂದು ಸೈಡ್ ಟ್ಯೂಬ್ನ ರಿಮೂವ್ ಮಾಡಿದ್ರು. ಸೊ ಅಲ್ಲಿ 50% ಚಾನ್ಸ್ ಇದೆ ಅಷ್ಟೇ ಪ್ರೆಗ್ನೆನ್ಸಿಗೆ. ನೆಕ್ಸ್ಟ್ ಪ್ರೆಗ್ನೆನ್ಸಿಗೆ ಸಾಧ್ಯ ಇಲ್ಲ. ಅಷ್ಟು ಹೋಪ್ ಇರಲಿಲ್ಲ ನಮಗೆ. ಪ್ರೆಗ್ನೆನ್ಸಿ ಆಗುತ್ತೆ ಮತ್ತೆ ಮಗು ಮಾಡ್ಕೋಬಹುದು ಅನ್ನೋ ಇದು ಹೋಪ್ ಇರಲಿಲ್ಲ. ಸೊ ಒಂದು ಫೇಸ್ಬುಕ್ ಅಲ್ಲಿ ಈ ನೋವಾ ಹಾಸ್ಪಿಟಲ್ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದ್ವಿ. ಫೈನಲಿ ಹೋಪ್ ಕಳ್ಕೊಂಡಾಗಿತ್ತು. ಒಂದ್ಸಲ ಸುಮ್ಮನೆ ಫ್ರೀ ಕನ್ಸಲ್ಟೇಷನ್ ಅಂತೇಳಿ ಇದ್ದಿದ್ದ ಉದ್ದೇಶದಿಂದ ನೋಡೋಣ, ಸುಮ್ಮನೆ ಜಸ್ಟ್ ಹಾಗೆ ಬಂದು ಹೋಗೋಣ ಫ್ರೀ ಅಲ್ವಾ ಅಂತೇಳಿ ಒಂದು ಉದ್ದೇಶ ಅನ್ಕೊಂಡು ಬಂದ್ವಿ. ಬಟ್ ಫ್ರೀ ಬಂದು ಡಾಕ್ಟರ್ ಜೊತೆ ಪ್ರಕಾಶ್ ಸರ್ ಜೊತೆ ಮಾತಾಡಿದ್ಮೇಲೆ ಅವ್ರು ಏನೋ ಒಂಥರ ಹೋಪ್ ಕೊಟ್ಟರು. ಸೊ ಒಂದ್ಸಲ ನ್ಯಾಚುರಲ್ ಆಗಿ ಟ್ರೈ ಮಾಡೋಣ. ಯಾಕಂದ್ರೆ ಡೈರೆಕ್ಟ್ ಆಗಿ ಅವರು IUI ಆಗಲಿ IVF ಆಗಲಿ ಅದನ್ನು ಇದು ಮಾಡಲಿಲ್ಲ, ಸಜೆಸ್ಟ್ ಮಾಡಲಿಲ್ಲ. ಸೊ 1 ತಿಂಗಳು 2 ತಿಂಗಳು ನಾವು ನ್ಯಾಚುರಲ್ ಆಗಿ ಟ್ರೈ ಮಾಡೋಣ, ಆಮೇಲೆ ಬೇಕಾದ್ರೆ ನಿಮಗೆ IVI ಟ್ರೈ ಮಾಡ್ಬೋದು ಅಂತೇಳಿ ಏನೋ ಒಂದು ಮನಸ್ಸಲ್ಲಿ ಭರವಸೆ ತುಂಬಿಸಿದ್ರು. ಸೊ ತುಂಬಿಸಿದ್ಮೇಲೆ ನಾವು ಟ್ರೈ ಮಾಡಿದ್ವಿ. 1 ತಿಂಗಳಿಗೆ ನ್ಯಾಚುರಲ್ ಪ್ರೆಗ್ನೆನ್ಸಿ ಆಯಿತು. ಸೊ ಯಾವುದೇ ರೀತಿ IUI ಆಗಲಿ IVF ಆಗಲಿ ಇಲ್ಲ, ಡಾಕ್ಟರ್ ಕೊಟ್ಟಿದ್ದು ಹೋಪ್ ಮೇಲೆ ನಾವು ಟ್ರೈ ಮಾಡಿ 1 ತಿಂಗಳಿಗೆ ಅವ್ರು ನ್ಯಾಚುರಲ್ ಪ್ರೆಗ್ನೆನ್ಸಿ ಆದ್ರು. ಈಗ ನಮ್ಮ ಮಿಸ್ಸಸ್ 4 ತಿಂಗಳು. ಸೊ ಯಾರಾದ್ರೂ ಇದ್ರೆ ಮಕ್ಕಳು ಬೇಕು ಅನ್ನೋರಿದ್ರೆ, ಹೋಪ್ ಕಳ್ಕೊಂಡಿದ್ರೆ ದಯವಿಟ್ಟು ಬಂದು ಈ ಒಂದು ನೋವಾ ಫರ್ಟಿಲಿಟಿ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ತಗೋಬಹುದು. ಎಲ್ಲರಿಗೂ ಕಾಸ್ಟ್ ಅಷ್ಟೇನು ನನಗೇನು ಜಾಸ್ತಿ ಅಂತ ಅನ್ನಿಸ್ತಾ ಇಲ್ಲ. ಯಾಕಂದ್ರೆ ನಾನು ಸುಮಾರು ಕಡೆ ಹಾಸ್ಪಿಟಲ್ ಸುಮಾರು ಒಂದು 20-25 ಹಾಸ್ಪಿಟಲ್ ನೋಡಿದ್ದೀನಿ. ಅಷ್ಟಾಗಿ ನನಗೆಲ್ಲೂ ಅಲ್ಲಿಗಿಂತ ಕಾಸ್ಟ್ ಏನು ಜಾಸ್ತಿ ಅಂತ ಅನ್ನಿಸ್ತಾ ಇಲ್ಲ. ಸೊ ಬಂದು ಟ್ರೀಟ್ಮೆಂಟ್ ತಗೋಬಹುದು, ಒಳ್ಳೇದಾಗುತ್ತೆ ಅಂತ ಹೇಳ್ತಿದ್ವಿ.